ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಎಸ್ ಎಲ್ ಭೈರಪ್ಪ ಅಂತಂದರೆ ದೇಶದ ಎಲ್ಲ ಭಾಷೆಗಳಲ್ಲಿ ಅವ್ರ ಪುಸ್ತಕಗಳು ಟ್ರಾನ್ಸ್ಲೇಟ್ ಆಗಿದೆ. ಒಬ್ಬ ಮಹಾನ್ ಸತ್ಯಾನ್ವೇಷಕ ಎಸ್ ಎಲ್ ಭೈರಪ್ಪ. ಅವರು ಬರೆದಿರ್ತಕ್ಕಂಥ ಮಂದ್ರ ಇರ್ಬೋದು, ಆವರಣ ಇರ್ಬೋದು, ಅದೇ ಥರ ಪರ್ವ ಇರಬಹುದು. ಸಾಮಾನ್ಯವಾಗಿ ಅವ್ರ ಕಾದಂಬರಿ ಪುಸ್ತಕಗಳು ಹೇಗೆ ನಾವು ಮುಂಚಿತವಾಗಿ ಯಾವುದಾದ್ರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಕಲ್ಯಾಣ ಮಂಟಪಗಳನ್ನು ಬುಕ್ ಮಾಡ್ತೀವಿ 6 ತಿಂಗಳ ಮುಂಚೆ, 3 ತಿಂಗಳ ಮುಂಚೆ, ಆಮೇಲೆ ಒಂದು ಸ್ಥಳವನ್ನು ನಿಗದಿ ಮಾಡ್ತೀವಿ. ಹಾಗೆ ಅವ್ರ ಪುಸ್ತಕ ಬಿಡುಗಡೆಗಿಂತ ಮುಂಚೆನೇ 4-5 ಸಾರಿ ಮುದ್ರಣ ಆಗ್ತಾಯಿತ್ತು. ಆ ರೀತಿ ಹೆಚ್ಚು ಪುಸ್ತಕಗಳು ಮಾರಾಟ ಆಗಿರ್ತಕ್ಕಂಥ ಯಾರಾದರೂ ಒಬ್ಬ ಸಾಹಿತಿ ಇದ್ದರೆ ಅವರು ಎಸ್ ಎಲ್ ಭೈರಪ್ಪ ಅವರು. ಬಹುಶಃ ಅವರ ಕಾದಂಬರಿಗಳ ಮಾರಾಟದಿಂದನೇ ಒಬ್ಬ ವ್ಯಕ್ತಿ ಜೀವನವನ್ನು ನಡೆಸಬಹುದು, ಒಳ್ಳೆ ಜೀವನವನ್ನು ನಡೆಸಬಹುದು ಅಂಥೇಳಿ ತೋರಿಸ್ಕೊಟ್ಟಂಥವ್ರು. ಮಹಾನ್ ಸತ್ಯಾನ್ವೇಷಣ ಕಲ್ಪನೆಯ ಮೇಲೆ ಎಂದು ಬರೆದಿಲ್ಲ ಅವರು. ಸತ್ಯದ ಆಧಾರದ ಮೇಲೆ, ಸತ್ಯದ ನೆಲೆಗಟ್ಟಿನ ಆಧಾರದ ಮೇಲೇ ಅವರು ಬರಿತಾ ಇದ್ರು. ಒಂದು ಕಾದಂಬರಿ ಬರಿಬೇಕು ಅಂತೇಳಿದ್ರೆ ಬಹುಶಃ 1-2 ವರ್ಷ ತಯಾರಿ ಮಾಡ್ತಾಯಿದ್ರು. ವಿಷಯ ವಸ್ತು ಏನಾಗಬೇಕು, ವಿಷಯದ ವ್ಯಾಪ್ತಿ ಏನಾಗಬೇಕು, ಅದರ ಆಳ ಅಗಲ ಏನಾಗಬೇಕು ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಕನಿಷ್ಠ 1-2 ವರ್ಷ ತಯಾರಿ ಮಾಡ್ತಾಯಿದ್ರು. ಹೀಗೆ ಒಬ್ಬ ಬಡತನದ ಕುಟುಂಬದಿಂದ ಬಂದು ಥಿಯೇಟರ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ, ಹೋಟೆಲ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ಪ್ರಪಂಚವೇ ಗಮನಿಸೋ ರೀತಿಯಲ್ಲಿ ಒಬ್ಬ ಮಹಾನ್ ಸಾಹಿತಿಯಾಗಿದ್ದರು. ಹಾಗಾಗಿ ಅವ್ರ ಕೈನಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳೇ ಪುಣ್ಯವಂತರು. ಅಂಥ ಒಬ್ಬ ವ್ಯಕ್ತಿಯನ್ನು ನಮ್ಮ ನಾಡು, ಕನ್ನಡ ಸಾರಸ್ವತ ಲೋಕ ಕಳ್ಕೊಂಡಿದೆ. ಅವ್ರಿಗೆ ಅನೇಕ ಪ್ರಶಸ್ತಿಗಳು ಬಂತು. ಪದ್ಮಶ್ರೀ, ಕನ್ನಡ ಸಾಹಿತ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಸರಸ್ವತಿ ಸಮ್ಮಾನ್, ಪದ್ಮಭೂಷಣ, ಪದ್ಮಶ್ರೀ, ಈ ಥರ ಜ್ಞಾನಪೀಠ ಒಂದು ಸಿಕ್ಕಿಲ್ಲ ಅನ್ನೋದು ಬಿಟ್ಟರೆ ಎಲ್ಲ ಅವಾರ್ಡ್ಗಳು ಅವರಿಗೆ ಬಂತು. ಹಾಗಾಗಿ ಜ್ಞಾನಪೀಠವೂ ಕೂಡ ಅವರಿಗೆ ಸಿಗಬೇಕು. ಹಾಗಾಗಿ ಇದನ್ನು ಯಾರು ಜ್ಞಾನಪೀಠವನ್ನು ಕೊಡಬೇಕು, ಅವರ ಮರಣೋತ್ತರ ಜ್ಞಾನಪೀಠ ಸಿಗಬೇಕಾಗಿದೆ. ಅದೇ ಥರ ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ನಾಡು ಇವತ್ತು ಮಹಾನ್ ಸಾಹಿತಿಯನ್ನು ಕಳ್ಕೊಂಡು ಕನ್ನಡ ಸಾರಸ್ವತ ಲೋಕ ಬಡವಾಗಿದೆ. ಹಾಗಾಗಿ ಅವರ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಬೇಕು. ಮೈಸೂರಿನಲ್ಲಿನೋ ಬೆಂಗಳೂರಿನಲ್ಲಿನೋ ಎಲ್ಲಾದರೂ ಒಂದು ಕಡೆ ಒಳ್ಳೆಯ ಸ್ಥಳದಲ್ಲಿ ನಿರ್ಮಾಣ ಮಾಡಬೇಕು ಅಂಥೇಳಿ ನಾನು ಸರ್ಕಾರವನ್ನು ಮನವಿ ಮಾಡ್ತೇನೆ. ಎಸ್ ಎಲ್ ಭೈರಪ್ಪನವರನ್ನು ಕಳ್ಕೊಂಡಿರ್ತಕ್ಕಂಥ ಕುಟುಂಬ ಮತ್ತು ನಾಡಿನ ಅವರ ಅಭಿಮಾನಿಗಳು ಎಲ್ಲರಿಗೂ ಕೂಡ ಆ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಭಗವಂತ ಕರುಣಿಸ್ಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.